ಆರುತಿ ಬೆಳಗುವೆನಾದಿಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿಗೆ ಆರತಿ ಬೆಳಗುವೆನ ಆದಿಶಕ್ತಿ ಆರತಿ ಬೆಳಗುವೆನ ಅಂಬಾ ದೇವಿಗೆ ಶುಂಭ ಸಂಹಾರಿಗೆ ಅಂಬಾ ದೇವಿಗೆ ಶುಂಭ ಸಂಹಾರಿಗೆ ಸಾಂಬನ ರಾಣಿಗೆ ಸಂಭ್ರಮದಿಂದಲಿ ಸಾಂಬನ ರಾಣಿಗೆ ಸಂಭ್ರಮದಿಂದಲಿ ಆರುತಿ ಬೆಳಗುವೆನ ಆದಿಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿ ಆರುತಿ ಬೆಳಗುವೆನ ಅವನಿಯೊಳಗೆ ಶಿವ ಭುವನ ತೂರ್ಮರಿ ಅವನಿಯೊಳಗೆ ಶಿವ ಭುವನ ತೂರ್ಮರಿ ಭುವನೇಶ್ವರಿ ಭವ ಸಾಗರ ಸಾಕೆಂದು ಭುವನೇಶ್ವರಿ ಭವ ಸಾಗರ ಸಾಕೆಂದು ಆರುತಿ ಬೆಳಗುವೆನ ಆದಿಶಕ್ತಿಗೆ ಆರುತಿ ಬೆಳಗುವೆನ ಆದಿಶಕ್ತಿ ಆರುತಿ ಬೆಳಗುವೆನ ಅಂತರ ಸಾಕ್ಷಿ ನಂತರ ರಾಕ್ಷಿ ಅಂತರ ಸಾಕ್ಷಿ ನಂತರ ರಾಕ್ಷಿ ಸಂತತ ಸೇವಿಪ ಶಿವಕಾಂತ ದೇವಿಗೆ ಸಂತತ ಸೇವಿಪ ಚಂದ್ರಾದೇವಿಗೆ ಆರುತಿ ಬೆಳಗುವೆನ ಆದಿಶಕ್ತಿಗೆ ಆರತಿ ಬೆಳಗುವೆನ ಆದಿಶಕ್ತಿ ಆರತಿ ಬೆಳಗುವೆನ ಕರ್ಪೂರಾರುತಿ ಅರ್ಪಿಸುವುದು ಕರ್ಪೂರಾರುತಿ ಅರ್ಪಿಸುವುದು ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ಕರ್ಪೂರಾರುತಿ ಅರ್ಪಿಸುವುದು ಕರ್ಪೂರಾರುತಿ ಅರ್ಪಿಸುವುದು ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ಅತ್ರಿಚಾಪಗೆ ಭದ್ರರೂಪಗೆ ಅತ್ರಿಚಾಪಗೆ ಭದ್ರರೂಪಗೆ ಕ್ಷುದ್ರ ಚಿತ್ರ ರುದ್ರವೀರ ಭದ್ರತಾತಗೆ ಕ್ಷುದ್ರ ಚಿತ್ರ ರುದ್ರವೀರ ಭದ್ರತಾತಗೆ ಕರ್ಪೂರಾರುತಿ ಅರ್ಪಿಸುವುದು ಕರ್ಪೂರಾರುತಿ ಅರ್ಪಿಸುವುದು ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ಶ್ಯಾಮಕಂಠಗೆ ಸೋಮಚೂಟಗೆ ಶ್ಯಾಮಕಂಠಗೆ ಸೋಮಚೂಟಗೆ ನಾನು ಪ್ರೇಮ ಹೇಮ ಶೈಲಧಾಮ ಭೀಮಗೆ ನಾನು ಪ್ರೇಮ ಹೇಮ ಶೈಲಧಾಮ ಭೀಮಗೆ ಕರ್ಪೂರಾರುತಿ ಅರ್ಪಿಸುವುದು ಕರ್ಪೂರಾರುತಿ ಅರ್ಪಿಸುವುದು ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ದೇಶ ಕಳಿಸುವಿ ವಾಸ ಚಂದ್ರಗಿರಿ ದೇಶ ಕಳಿಸುವಿ ವಾಸ ಚಂದ್ರಗಿರಿ ದೋಷಕೋಶ ಈಶನಾದ ಮಾತೆ ಚಂದ್ರಮ್ಮಗೆ ದೋಷಕೋಶ ಈಶನಾದ ಮಾತೆ ಚಂದ್ರಮ್ಮಗೆ ಕರ್ಪೂರಾರುತಿ ಅರ್ಪಿಸುವುದು ಕರ್ಪೂರಾರುತಿ ಅರ್ಪಿಸುವುದು ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ದರ್ಪಕಾಲ ದರ್ಪಕಾರಿ ಸರ್ಪಭೂಷಣಿಗೆ ಓಂ ಚೈತನ್ಯಂ ಶಾಶ್ವತಂ ಈ ದೇವಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥ ವಿಷಯವನ್ನು ದೂರವಾಣಿ ಮುಖಾಂತರ ಅವ್ರಿಗೆ ಕಲ್ಪಿಸಬೇಕು. ಎಲ್ಲರೂ ಹೋದಾಗ ಆದ್ಮೇಲೆ ನಾವು ಬಿಡ್ತಿರಲಿಲ್ಲ. ಹೀಗಾಗಿ ಛಾಯಾವೃತ್ತ ಯೋಗಾನಂದ ಬರ್ತಾರ, ಅಸಂಖ್ಯೆಯಿಂದ ಬರ್ತಾರ, ಹಾಗೆ ಉತ್ತರದಿಂದ ಬರೋರಿದ್ರು ಯಾರ್ಯಾರು ಬರೋರು ನಿಮ್ಮಿಂದ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಇಲ್ಲಿ ಚಾಲನೆ ಪೂಜೆಯನ್ನು ಮಾಡಬೇಕಂತ ಮಾತ್ರ ಹೇಳ್ತೀನಿ. ಒಟ್ಟಾರೆ ಈ ದಿವಸ ಇಡೀ ದಿವಸ ಎದುರು ಮಾಡಬೇಕಂತೀರಲ್ಲ, ಅದರ ಮುಂದೆ ಕಂಟಿನ್ಯೂ ಆಗ್ತದೆ, ಕಂಟಿನ್ಯೂ ಒಳಗಾಗ್ತದೆ. ಆಲ್ಮಟ್ಟಿ ಜಲಾಶಯಕ್ಕೆ ನೀವು ಬಜೆಟ್ನಾಗ ₹1 ಇಟ್ಟಿಲ್ಲ. ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರು ಬರೀ ಅದು ಕಣ್ಣೀರಾಗೇ ಐತಿ. ಕೃಷ್ಣೆಗೆ ನ್ಯಾಯ ಎಂದು ಸಿಕ್ಕಿಲ್ಲ. ಅದಕ್ಕೆ ಈ ಬಜೆಟ್ನಾಗ ನೀವು ಇಟ್ಟಿಲ್ಲ, ಮತ್ತು ಬಿಡ್ರಿ, ಮುಂದೆ ಬಾಂಡರ ಮಾರ್ರಿ, ಕೃಷ್ಣ ಬಾಂಡ್ ಮಾಡಿ ಹಿಂದೆ SM ಕೃಷ್ಣ ಅವರು ಮತ್ತು
ದೇವೇಗೌಡರಿದ್ದಾಗ ಬಾಂಡ್ ಮಾರಿ ದುಡ್ಡು ಕೂಡಿಸ್ಕೊಂಡು ಡ್ಯಾಮ್ನ ಕೆಲಸ ಮಾಡ್ಯಾರ ಅವ್ರು. ಹಂಗೆ ನೀವು ಬಾಂಡರ ಮಾಡಿ 1 ಲಕ್ಷ ಕೋಟಿ ಸಾಲಾರ ಮಾಡಿ ನಾವು ನಿಮ್ಮನ್ನು ಕೇಳಂಗಿಲ್ಲ. ವರ್ಷ 50,000 ಕೋಟಿ ಕೊಟ್ಟರೆ ನಿಗದಿತ ಅವಧಿಯೊಳಗೆ 519ರಿಂದ 524ಕ್ಕೆ ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿ ಇಡೀ ಜಿಲ್ಲೆಗೆ 2 ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನೀರಾವರಿಯನ್ನು ಪೂರ್ಣ ಪ್ರಮಾಣ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಪ್ರಮುಖ ಒತ್ತಾಯವನ್ನು ಕೂಡ ಇವತ್ತು ನಾವು ಮನವಿಯಲ್ಲಿ ಮಾಡಿದ್ದೀವಿ. ಹಾಗೆಯೇ ವಿಜಯಪುರ ಜಿಲ್ಲೆಯ ಪದವೀಧರಿಗೆ ಕೂಡ ಏನದು ಕೃಪಾಂಕ ಸಿಗ್ತಿತ್ತು, ಮುಳುಗಡೆ ಸರ್ಟಿಫಿಕೇಟ್ ಸಿಗ್ತಿದ್ದು, ಅದು ನಿಲ್ಸ್ಯಾರ. ಈಗ ಮುಳುಗಡೆ ಸರ್ಟಿಫಿಕೇಟ್ ಯಥಾ ಪ್ರಕಾರ ಯಾರು ಆಸ್ತಿ ಕಳ್ಕೊಂಡಾರ, ಫಲಾಮಣಿ ಕಳ್ಕೊಂಡಾರ, ಅದು ಕೆನಾಲ್ಗೆ ಸಹಿತ ಇರ್ಬೋದು, ಅವ್ರಿಗೆ ಸಹಿತ ನೌಕರಿ ಹತ್ತುವಾಗ ಅವರಿಗೆ ಮುಳುಗಡೆ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಟೈಪ್ ಇಲ್ಲಿ ಏನು ಭೂಮಿ ಹೊಲ ಕಳ್ಕೊಂಡು ಡ್ಯಾಮ್ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿವಿ ನಾವು. ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಜನ ಅವ್ರು ಅನುಕೂಲ ಮಾಡಿವಂತೆ ಇವತ್ತು ಗುಲ್ಬರ್ಗ ರಾಯಚೂರು ಜನ ನೀರು ಹಾಸ್ಕೊಂಡು ಶ್ರೀಮಂತ ಹಾಕತ್ಯಾರ. ಅದಕ್ಕೆ ನಿಮಗಿರ್ತಕ್ಕಂಥ ಸೌಲಭ್ಯ ನೌಕರಿ ಒಳಗೆ ಹೈದರಾಬಾದ್ ಕರ್ನಾಟಕ ಕೊಟ್ಟಿರ್ತಕ್ಕಂಥ 371J ಅಂತಕ್ಕಂಥ ಒಂದು ಕಲಮಣಿಯನ್ನು ಕೊಟ್ಟಿದ್ದಾರೆ ನಿಮಗೆ. ಅದಕ್ಕೆ ಸಂತೋಷ ಐತೆ ನಮಗೆ. ಅದಕ್ಕೆ ನಮ್ಮ ಜಿಲ್ಲೆಯನ್ನು ಕೂಡ ಇರತಕ್ಕಂಥ ನಾವು ಯುವಕರಿಗೆ ನೌಕರಿ ಕೊಡುವಾಗ 15% ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ. ಹಾಗೆ ನಾರಾಯಣಪುರ, ಬಸವಸಾಗರ, ವಿಜಯಪುರ, ಬಾಗಲಕೋಟೆ, ಇದು ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಲ್ಲಿರ್ತಕ್ಕಂಥ ನೀರನ್ನು ಹಂಚಿಕೆ ಮಾಡಿರಿ ಹಿಂದೆ ಈ ಕೆನಾಲ್ಗಳಿಗೆ, ಅದನ್ನು ಅವೈಜ್ಞಾನಿಕ ಐತಿ, ಅದನ್ನು ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ವಿ. ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಆಲಮಟ್ಟಿ ಜಲಾಶಯದಿಂದ ನೀರಾವರಿಯಲ್ಲಿ ವಂಚಿತ ಆಗಿರತಕ್ಕಂಥ ಅಂಗಡಿಗೇರಿ ಭಾಗ ಮತ್ತು ಕೋಲಾರ ಭಾಗ, ಅದರ ಜೊತೆ ಯಾವ ವಂಚಿತ ಆಗಿದಾವೆ ಎಲ್ಲ ಪ್ರದೇಶಗಳಿಗೆ ನೀರಾವರಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ. ಹಾಗೆಯೇ ಆಲಮಟ್ಟಿಯಿಂದ ಏನು ತೆಲಂಗಾಣಕ್ಕೆ ನೀವು ನೀರು ಬಿಟ್ಟಿದ್ದೀರಿ ಅದು ಅವೈಜ್ಞಾನಿಕ ಐತಿ, ಅದಕ್ಕೆ ನಮ್ಮ ತಕರಾರು ಐತಿ. ಮುಂದೆ ಆ ನೀರನ್ನು ಬಿಡಬಾರ್ದು. ಮಾರ್ಚ್ 23 ನಂತರ ಏನು ನೀರು ಬಿಡುವಂಥ ಹಂಗಾಮ ಮುಗಿತೈತಿ. ಮುಗಿದ ಮೇಲೆ ಜೂನ್ ತಿಂಗಳವರೆಗೆ ಇದ್ದಂಥ ಕೆನಾಲ್ಗಳಿಗೆ ಮಟ್ಟಾಳದಿಂದ ಹೋಗ್ತಕ್ಕಂಥ 85 ಕಿಲೋಮೀಟರ್ ಪಶ್ಚಿಮದ ಕೆನಾಲ್ ಇರ್ಬೋದು, ಪೂರ್ವಕ್ಕೆ ಬರ್ತಕ್ಕಂಥ 17 ಕಿಲೋಮೀಟರ್ ಕೆನಾಲ್ ಒಂದಾಲ್ತನ ಇರ್ಬೋದು, ಆ ಕೆನಾಲ್ಗಳಿಗೆ ಕೂಡ 15 ದಿವಸಕ್ಕೊಮ್ಮೆ ಕುಡಿಯುವ ನೀರು ಸಹ ನೀರು ಬಿಡುವಂಥದ್ದು. ಅದೇ ರೀತಿ ಮಸೂತಿ ಜಾಕವಲ್ಲಿಂದ ಹೋಗ್ತಕ್ಕಂಥ ಇಡೀ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ಹೋಗ್ತಕ್ಕಂಥ ಏನು ಕೆನಾಲ್ ನಾವು ಮಾಡಿದ್ದೀವಿ. ಹಾಗೆಯೇ ಚಿಮ್ಮರಿಗೆ ನೀರಾವರಿಯಿಂದ ಬರ್ತಕ್ಕಂಥ ಕಾಲುವೆ ಇರ್ಬೋದು, ಆ ಕೆನಾಲ್ಗಳ ಮುಖಾಂತರವಾಗಿ 15 ದಿವಸಕ್ಕೊಮ್ಮೆ ಕುಡಿಯುವ ನೀರಿನ ಸಲುವಾಗಿ ಆ ಕೆನಾಲ್ಗಳು ಕೂಡ ನೀರನ್ನು ಹರಿಸಬೇಕು ಜೂನ್ವರೆಗೆ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ಸಲಹಾ ಸಮಿತಿ ಅಧ್ಯಕ್ಷರನ್ನ ವಿಚಾರ ಮಾಡ್ಕೊಂಡು ನಾವು ಹೆಜ್ಜೆ ಇಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಈ ಒಂದು ಭಾಗದ ಅಂಗಡಿಗೇರಿ ಭಾಗದ ಏನು ಜಮೀನು ಅದಾವ ಇವನ್ನ ಮತ್ತೊಂದು ನಾವು ಸರ್ವೆ ಮಾಡ್ತೀವಿ. ಅವರಿಗೆ ಇರ್ತಕ್ಕಂಥ ಸರ್ವೆ ಕೂಡ 5,000 ಹೆಕ್ಟರ್ ಮಾತ್ರ ಇತ್ತಲ್ಲಿ ನೀರಾವರಿ ಆಗಬೇಕಂತಕ್ಕಂಥದ್ದು. ನಾವು ಹಂಗೆ ಹೇಳಿಲ್ಲ. ಇವು ಸುಮಾರು 1 ಲಕ್ಷ ಎಕರೆ ಅಂತ ನಾವು ಹೇಳಿದ್ವಿ ವಂಚಿತ ಆಗಿದೆ. ಅದು ಒತ್ತು ಮತ್ತೊಮ್ಮೆ ಸರ್ವೆ ಮಾಡಬೇಕು, ಮಾಡಿದಕ್ಕೆ ಮಂಜೂರಾತಿ ಕೊಡಬೇಕಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿದ್ದಾರೆ. ಅದರ ಜೊತೆಗೆ ಈ ಆಲಮಟ್ಟಿ ಡ್ಯಾಮಿನ ಜಲಾಶಯದ ಎತ್ತರವನ್ನು 519ರಿಂದ 524ಕ್ಕೆ ಎತ್ತರಿಸಬೇಕಂತ ಹೇಳಿದ್ರೆ, ಎತ್ತರಿಸಿದಾಗ ಮಾತ್ರ ನಮ್ಮ ಇಡೀ ಜಿಲ್ಲೆಗೆ ನೀರು ಹೋಗವೆಲ್ಲ ಅವು. ಹೀಗಾಗಿ ಅದಕ್ಕೆ ಎತ್ತರಿಸಬೇಕು ಅಂತ ಹೇಳಿದ್ರೆ ಸುಮಾರು 1,20,000 ಎಕರೆ ಭೂಮಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಭೂಮಿ ಮುಳುಗಡೆ ಆಗುತ್ತೆ. ಅಲ್ಲಿ ಸುಮಾರು ಒಂದಾಲು ಸೇರಿ ನಮ್ಮ ಜಿಲ್ಲೆಯ ಒಂದಾಲು ಸೇರಿ ಬಾಗಲಕೋಟೆ ಜಿಲ್ಲೆ 21 ಹಳ್ಳಿ ಸೇರಿ ಸುಮಾರು 22 ಗ್ರಾಮಗಳು ಮುಳುಗಡೆ ಆಗುತ್ತವೆ. ಆ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳ ಪುನರ್ವಸತಿ ಸೇರಿ ಭೂಮಿಯ ಪರಿಹಾರಧನ ಕೊಡುವಂಥದ್ದು ಸೇರಿ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕಿಲ್ಲ ಪರಿಹಾರಧನ ಕೊಡೋಕ್ಕೆ. ಅದಕ್ಕೆ ನೀವು ಬಜೆಟ್ನಾಗ ಇವತ್ತು ಗ್ಯಾರಂಟಿ ಸಲುವಾಗಿ ನೀವೇ ಹೇಳಿರಿ 2013 ಒಳಗೆ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಒಂದು ಪಾದಯಾತ್ರೆ ಮಾಡಿದ್ದೀರಿ. ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ಈಗ ಇವತ್ತು ನೀವು ವರ್ಷ 50,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರಿ. ಇವತ್ತು ಕೂಡ ಎಲ್ಲ ಸೇರೆ 12 ವರ್ಷದಾಗ 50,000 ಕೋಟಿನೂ ಕೊಟ್ಟಿಲ್ಲ. ನೀವು ಇಲ್ಲಿ ಕೇವಲ 10,000 ಕೋಟಿನೂ ಬಂದಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಲುವಾಗಿ. ಅದಕ್ಕೆ ಇವತ್ತು ನೀವು ಯಾವ ರೀತಿ ಬೇಕಾಬಿಟ್ಟು ಆ ಏನು ಗ್ಯಾರಂಟಿ ಸಲುವಾಗಿ 1,16,000 ಕೋಟಿ ಮೊದಲೇ ಸಲ ಸಾಲ ಮಾಡಿ ಬಜೆಟ್ ಮಾಡಿರಿ. ನೀವು ಬಜೆಟ್ ಮಾಡೋಕ್ಕೆ ಸಾಲ ಮಾಡಿದ್ದು ಹಿಂದೆ ಯಾವ ಸರ್ಕಾರ ಮಾಡಿಲ್ಲ ಗೊತ್ತಿರಲಿ ನಿಮಗೆಲ್ಲ. ಮತ್ತು ಅದನ್ನು 56,000 ಕೋಟಿ ಗ್ಯಾರಂಟಿ ದುಡ್ಡು ಕೊಡಬೇಕಾದ್ರೆ ಸಾಲ ಮಾಡಲೇಬೇಕು. ಪರಿಶೀಲನೆ ಕೊಡ್ರಿ, ಅದನ್ನು ನಮ್ಮ ತಕರಾರಿಲ್ಲ. ಅದಕ್ಕೆ ಯಾವ ರೀತಿ ಅದಕ್ಕೆ ಗಟ್ಟಿ ಮಾಡಿಸಿ ಮಾಡಿ 1,16,000 ಕೋಟಿ ಸಾಲ ಮಾಡಿರಿ. ಆಲಮಟ್ಟಿ ಯೋಜನೆಯ 3ನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 1 ಲಕ್ಷ ಕೋಟಿಯನ್ನು ಕೂಡ ವರ್ಷ 50,000 ಕೋಟಿ ರೂಪಾಯಿ ಕ್ರೋಢೀಕರಣ ಮಾಡಿ 2 ವರ್ಷದೊಳಗೆ ಈ ಜಲಾಶಯವನ್ನು ಮುಗಿಸ್ಬೇಕು. ನಮ್ಮ ಜಿಲ್ಲೆಗೆ ಆ ಸಮಗ್ರ ನೀರಾವರಿ 2 ಜಿಲ್ಲೆಯ ಸಮಗ್ರ ನೀರಾವರಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಏನು ನಾವು ನಾರಾಯಣಪುರ ಮತ್ತು ಬಸವಸಾಗರ, ನಾರಾಯಣಪುರದ ಬಸವಸಾಗರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲಮಟ್ಟಿ ಈ ಜಲಾಶಯಗಳಿಂದ ಏನು ಕೆನಾಲ್ಗಳು ಹೋಗಿದಾವ ಅದಕ್ಕೊಂದು ನೀರು ಹಂಚಿಕೆ ಅಂತ ಮೊದಲು ಅದು ಹಿಂದೊಮ್ಮೆ ಆಗೈತೆ. ಅದಕ್ಕೆ ಅದನ್ನು ಪುನರ್ವಿಮರ್ಶೆ ಮಾಡಿ ಲಭ್ಯತೆ ಇರತಕ್ಕಂಥ ನೀರಿಗೆ ತಕ್ಕ ಹಾಗೆ ಸಮನಾಗಿ ನಮ್ಮ ಜಿಲ್ಲೆಗೂ ಸಿಗಬೇಕು. ಆ ಏನವ ನಾವು ತ್ಯಾಗ ಮಾಡಿ ನೀರು ಕಡೆ ಕೊಟ್ಟೇವಿ ಅವ್ರಿಗೂ ಸಿಗಬೇಕು. ಆ ರೀತಿ ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಅದನ್ನು ಕೊಟ್ಟಿದ್ದೀವಿ. ಹಾಗೆಯೇ ಮುಳುಗಡೆ ಆಗ್ತಕ್ಕಂಥ ಪದವೀಧರರಿಗೆ ನೌಕರಿ ಒಳಗೆ ಒಂದು ಮೀಸಲಾತಿ ಇತ್ತು ಮೊದಲು, ಅದು ಮುಳುಗಡೆ ಸರ್ಟಿಫಿಕೇಟ್ ಸಿಗ್ತಿತ್ತು. ಅದಕ್ಕೆ ಇವತ್ತು ಅದು ಸಿಗ್ತಾ ಇಲ್ಲ. ಅದಕ್ಕೆ ಕಾಲ ಮಿತಿ ಇತ್ತು, ಅದು ಮುಗಿಸ್ಯಾರದ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾರು ಪದವೀಧರಾಗಿದ್ದಾರೆ ನೌಕರಿ ಸಲುವಾಗಿ ಅವರಿಗೆ ಮತ್ತೆ ಮುಳುಗಡೆ ಸರ್ಟಿಫಿಕೇಟ್ ಕೂಡ ಕೊಡುವಂಥದ್ದು ಮುಂದುವರಿಬೇಕು ಅಂತಕ್ಕಂಥದ್ದು.
ಹಾಗೆಯೇ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳು, ಅದು ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ 371 ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ತಕರಾರಿಲ್ಲ. ಅದು ಹಿಂದುಳಿದ ಪ್ರದೇಶ ಕೊಟ್ಟಿರೋ ತಕರಾರಿಲ್ಲ ನಮಗೆ. ಬಿಜಾಪುರ ಜಿಲ್ಲೆಯೂ ಕೂಡ ಬೇರೆ ಇಲ್ಲ. ಇದಕ್ಕೆ ಕೂಡ 100ಕ್ಕೆ 15% ನೌಕರಿ ಒಳಗೆ ಮೀಸಲಾತಿ ಕೂಡ ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯಲ್ಲಿ ಕೊಟ್ಟಿದ್ದೀವಿ. ಯಾಕಂದರೆ ಆಲಮಟ್ಟಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಜನ ಲಕ್ಷಾಂತರ ಎಕರೆ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಕಳ್ಕೊಂಡು ಸುಮಾರು 300-400 ಊರುಗಳನ್ನು, ಬಾಗಲಕೋಟೆ ಅಂತ ನಗರ ಸೇರಿ, ಕೋಲಾರದಂಥ ನಗರ ಸೇರಿ ಇಂಥ ಎಲ್ಲ ಭೂಮಿ ಕಳ್ಕೊಂಡ ಮೇಲೆ ನಿಮಗೆ ನೀರು ಸಿಗಾಕತೈತೆ. ಅದಕ್ಕೆ ನಾವು ನಿಮ್ಮ ಸಲ ತ್ಯಾಗ ಮಾಡೇವು ಅಂದ್ರೆ ನಮ್ಮದು ಏನು ಭಾಳ ಫರ್ಕಿಲ್ಲ. ಅದಕ್ಕೆ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯೊಳಗೆ ವಿಜಯಪುರ ಜಿಲ್ಲೆಯನ್ನು ತಗೋಬೇಕು. ಅಲ್ಲಿರ್ತಕ್ಕಂಥ ನಮ್ಮ ಯುವಕರಿಗೆ ನೌಕರಿ ಒಳಗೆ 15% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಡಿಮಾಂಡ್ ಕೂಡ ಇವತ್ತು ನಾವು ಮಾಡಿದ್ದೀವಿ. ನಾವು ತ್ಯಾಗ ಮಾಡೇವು ಅಂತ ನೀವು ಹಾಸ್ಕೊಳಕತ್ತೀರಿ. ಈಗಾಗಲೇ ನಾನು ಮಂತ್ರಿ ಇದ್ದಾಗ ವಾಯುವ್ಯ ಕರ್ನಾಟಕ ಸಾರಿಗೆ ಒಳಗೆ ನಮ್ಮ KSRTC ವಿಜಯಪುರ ಜಿಲ್ಲೆ, ಅದನ್ನು ಕಲ್ಯಾಣ ಕರ್ನಾಟಕ ಸೇರಿಸಿನ ಆವಾಗ ವಿಜಯಪುರ ಜಿಲ್ಲೆಯನ್ನು ಕೂಡ, ಮತ್ತು ನಮ್ಮ ಹೈಕೋರ್ಟ್ ಕೂಡ ಗುಲ್ಬರ್ಗನೇ ಐತೆ, ಕಲಬುರಗಿನೇ ಐತೆ. ಹೀಗೆಲ್ಲ ಇದ್ದಾಗ ಆ ಜಿಲ್ಲೆಗೆ ನಾವು ನೀರು ಕೊಟ್ಟು ತ್ಯಾಗ ಮಾಡಿ ನೀರು ಕೊಡಕತ್ತೇವೆ ಅಂದ್ರೆ ನಮ್ಮ ಮಕ್ಕಳಿಗೆ ಯಾಕೆ ಅದನ್ನು ಮೀಸಲಾತಿ ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮದು. ಅದನ್ನು ಕೂಡ ಇವತ್ತು ಡಿಮಾಂಡ್ ಮಾಡಿದ್ದೀವಿ. ಹೀಗೆ ಹಲವಾರು ವಿಷಯಗಳನ್ನು ಇವತ್ತು ಅವ್ರ ಮುಂದೆ ನಾವು ಇಟ್ಟಿದ್ದೀವಿ. ಅವೆಲ್ಲವೂ ಕೂಡ ವಿಶೇಷವಾಗಿ ಈ ಅಂಗಡಿಗೇರಿ ಭಾಗದ ಸರ್ವೆ ಕಾರ್ಯವನ್ನು ನಾವು ತಕ್ಷಣ ಮಾಡ್ತೀವಿ, ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಚೀಫ್ ಇಂಜಿನಿಯರು ಮತ್ತು MD ಆಫೀಸಿನ ಸುಧೀರ್ ಸಜ್ಜನ್ರವರು. ಅದನ್ನು ವರದಿ ಕೊಟ್ಟ ಮೇಲೆ ಅದಕ್ಕೆ ನಾವು ಮುಂದುವರಿಕೆ ಮಾಡಿಸ್ಕೊಡ್ತೇವೆ ಅಂತ ಮಾತನ್ನು ಕೊಟ್ಟಿದ್ದಾರೆ. ಮತ್ತು ನೀರು ಬೇಡನ್ನು ಕುಡಿಯೋ ಸಲುವಾಗಿ ನಾವು ನೀರನ್ನು ಯಾವ ಕಡಿಮೆ ಮಾಡೋದಿಲ್ಲ. ಜೂನ್ವರೆಗೆ ನಾವು 15 ದಿವಸಕ್ಕೊಮ್ಮೆ ನೀರಾಗಲಿ ಲಭ್ಯತೆ ಪ್ರಕಾರ ಯಾವಾಗ ಅವಾಗ ನೀರು ಬೇಕು ಅವನು ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಭರವಸೆಯನ್ನು ಅವ್ರಿಗೂ ಕೊಟ್ಟಿದ್ದಾರೆ. ಹೀಗಾಗಿ ನಾವು ನಮ್ಮ ಜೊತೆ ನಾವು ನಿರಂತರ ಧರಣಿ ಅಂತ ಹಾಕ್ಕೊಂಡಿದ್ದೀವಿ. ಇವತ್ತು ನಾವು 1 ಗಂಟೆ ಎಲ್ಲ ಚರ್ಚೆ ಮಾಡ್ತೀವಿ ನಮ್ಮೆಲ್ಲ ಸೇರಿ. ಅದಕ್ಕೆ ಎಷ್ಟು ಇವ್ರ ಲೆವೆಲ್ದಾಗ ಆಗ್ತಕ್ಕಂಥದ್ದು ಭರವಸೆನ ಕೊಟ್ಟಿದ್ದಾರೆ. ಇನ್ನು ಉಳಿದು ಎಲ್ಲ ಸರ್ಕಾರ ಲೆವೆಲ್ದಾಗ ಆಗ್ತಕ್ಕಂಥ 50,000 ಕೋಟಿ ಇಡುವಂಥದ್ದು ಎಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಗಮನಕ್ಕೆ ಇವತ್ತು ತಂದಿದ್ದೀವಿ. ಇವತ್ತು ಎಲ್ಲಕ್ಕೂ ಮನವಿ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಡೆಪ್ಟಿ CM ಅವ್ರಿಗೆ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ. ಅವರಿಂದ ನಿರೀಕ್ಷೆಯನ್ನು ಮಾಡ್ತೀವಿ. ನಾವು ಸಕಾರಾತ್ಮಕ ಉತ್ತರ ಬರ್ತೈತೆ ಅಂತ ನಿರೀಕ್ಷೆ ಮಾಡ್ತೀವಿ. ಬರ್ಲಿಕ್ಕಂದ್ರೆ ಅದಕ್ಕೆ ಮುಂದೆ ಯಾವ ರೀತಿ ಮತ್ತೆ ಇದನ್ನು ಆಮರಣ ಮಾಡಬೇಕು, ಮತ್ತೊಂದು ಮಾಡಬೇಕು, ಆ ಹೋರಾಟವನ್ನು ಅಹೋರಾತ್ರಿ ಮಾಡಬೇಕು, ಆ ಹೋರಾಟಗಳನ್ನು ಮುಂದೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಸರ್ ಈಗ ನೋಡಿ ಸರ್ ಈ ಕಡೆ ಸರ್ SK ದಳವಿ ಮಾಜಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಇಂದು ತಾವೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಅದನ್ನು ತುರ್ತು ಮಾನ್ಯ ವಸ್ತುಪುರ ನಿರ್ದೇಶಕರ ಗಮನಕ್ಕೆ ತರ್ತೀನಿ. ಇದರಲ್ಲಿ ಮುಖ್ಯವಾಗಿ ನಾಲ್ಕು ವಿಷಯಗಳ ಕುರಿತು ಮನವಿಯನ್ನು ಸಲ್ಲಿಸಿದೆ. 4 ವಿಷಯಗಳು ಇವತ್ತೇ MD ಸಾಹೇಬರ ನಜರಿಗೆ ತಂದು ಇದರ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಬೇಕು ಅಂತ ಭರವಸೆ ಕೊಡ್ತೀನಿ. ಇದರ ಬಗ್ಗೆ ಇನ್ನು ಈ 4 ವಿಷಯಗಳು ಮುಖ್ಯ ಇಂಜಿನಿಯರ್ ವ್ಯಾಪ್ತಿಗೆ ಬರ್ತಾವೆ. ಅವರು ಸಾಹೇಬ್ರೆ ಹಾಗೂ ಇಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರೇ, ಪತ್ರಿಕಾ ಮಿತ್ರರೇ ಹಾಗೂ ನನ್ನ ಸಹೋದರರು, ಈಗ ಮೊದಲನಾಗಿ ಹೇಳ್ಬೇಕಾದ್ರೆ ಆಲ್ಮಟ್ಟಿ ಸಾಹೇಬ್ರು ಹೇಳಿದಾಗಲೇ ಸಾಕಷ್ಟು ಇಲ್ಲಿನ ರೈತರದ್ದು ಶ್ರಮ, ಜಮೀನು ಜಾಗ ಮಾಡಿ ಎಲ್ಲ ಮಾಡಿ ಬರ್ತಕ್ಕಂಥ ಒಂದು ಕೊಟ್ಟಿದ್ದ ಪರಿಣಾಮನೇ ಎಲ್ಲರಿಗೂ ನೀರಾವರಿ ಕಲ್ಪನೆ ಕಲ್ಪಿಸ್ತಾ ಇದೆ. ಎಲ್ಲ ಪೂರ್ತಿ ನಮ್ಮ ಇಂಜಿನಿಯರ್ಗಳು ಸಹಕಾರದಿಂದ ಆಗ್ತಾ ಇದೆ. ಸೊ ಈಗ ನಾವು ಇವತ್ತಿನ ಲೆವೆಲ್ ಹೋಗ್ತಾ ಇದ್ದೇವೆ. ನಾವು ಸುಮಾರು 515 ಮೀಟರ್ ಇದೆ ಈಗ. ಸೊ ಸಂಗ್ರಹಣೆ ನಮ್ಗೆ ಆಲ್ಮೋಸ್ಟ್ 25 ಗೇಟಿಗೆ, ನಮಗೆ 30 ಗೇಟಿಗೆ ನೀರು ಇನ್ನೂ ಇದೆ. ಸೊ ಟೋಟಲ್ ನೀರಾವರಿ ಸಲಹಾ ಸಮಿತಿ ಪ್ರಕಾರನೇ ನಾವು ಎಷ್ಟು ನೀರು ನಾವು ನಮ್ಮ 6.22 lakh ಹೆಕ್ಟೇರ್ಸ್ಗೆ ನೀರಾವರಿ ನಾವು ಏನ್ ಕೊಡ್ತಾ ಇರೋದು ಪ್ಲಾನ್ ಮಾಡೋದಕ್ಕೆ 23 ಮಾರ್ಚ್ ತನಕ ನಾವು ನೀರು ಕೊಡ್ತಾನೆ ಇದ್ದೀವಿ. ಅದ್ರಲ್ಲಿ 14 ದಿನ ಚಾಲು, 10 ದಿನ ಮೇಲೆ ತಮಗೆಲ್ಲ ಗೊತ್ತಿರಾಗ ಅದ್ರ ತರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತು ಒಂದು ಮೀಟಿಂಗ್ ಆಯ್ತು. ಇವತ್ತು ಆನ್ಲೈನ್ ನಲ್ಲಿ ಮೀಟಿಂಗ್ ಇವರು ನಮ್ಮ ಭೀಮರಂಗುಡಿ ಅವರು ಸಚಿವ ಕಾರ್ಯದರ್ಶಿ ಆಗ್ತಾರೆ. ಸೊ ಅವರ ನೇತೃತ್ವದ ಒಂದು ಮೀಟಿಂಗ್ ಮಾಡ್ಬಿಟ್ಟು ಎಷ್ಟೆಷ್ಟು ನೀರ ಲಭ್ಯತೆ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಚರ್ಚೆ ಮಾಡಿದ್ವಿ. ಸೊ ಈ ಆಲ್ಮಟ್ಟಿಯಿಂದ ನಾವು ನೀರು ಕುಡಿಯೋ ನೀರಿಗೆ ಯಾವುದೇ ಜನರಿಗಾಗಲಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಕೂಡ ನಾವು ಕರೆಕ್ಟ್ ಆಗಿ ರಿಸರ್ವ್ ಮಾಡಿಟ್ಟಿದ್ದೀವಿ. ಸೊ 6 ತಿಂಗಳು 35 ತಾರೀಕು ತನಕ 6 ತಿಂಗಳ ತನಕ ಕೊನೆ ಮಳೆ ಬರೋ ತನಕ ನಾವು ಕುಡಿಯೋ ನೀರಿಗಂತೂ ಎಲ್ಲ ಭದ್ರತೆ ನಾವು ಮಾಡಿ ಇಟ್ಕೊಂಡಿದ್ದೀವಿ ಸರ್. 6 ತಿಂಗಳು